ಇದೇ ಯತ್ನಾಳ್ ಹೇಳಿದ ಮುರ್ತುಜಾ ಖಾದ್ರಿ ಅವರಿಗೆ ಇವರು ಪೀಠದ ಗುರುಗಳು ಮಾಡಕ್ ಹೊಂಟ್ರ ಅಂತ ಇದೇ ಯತ್ನಾಳ್ ಮಾತಾಡಿದ್ದ. ಇವ್ರು ಮರ್ತಾರೆ ಗುರುಗಳು. ಇವತ್ತು ಏನೋ ಒಂದು ಒಲಿಸಿ ಏನೋ ಸಾಧನೆ ಮಾಡ್ಬಿಡ್ತಾರ ಅಂತ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತಾನ, ಮತ್ತೆ ಬಿಜೆಪಿಗೆ ಹೋಗ್ತೀನಂತಾನ. ಇವ್ ನಿಲುವರೆ ಐತಲ್ರಿ ಒಂದರ ಮಾತಾಡೋ ಮಾತನ್ನ ನನಗೆ ಹೇಳ್ತಾರ ಇವತ್ತಿ ಹಚ್ಕೊಂತೀನಂತ. ಎದಕ್ಕೆ ಇವತ್ತಿ? ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ, ವಿಭೂತಿ ಬಗ್ಗೆ ಧರ್ಮದ ಬಗ್ಗೆ ಗೌರವ ಇಲ್ಲ, ಇವ್ ಧರ್ಮದಲ್ಲಿ ಜನಶಾಲೆ ಇಲ್ಲ. ಅದಕ್ಕೆ ನಾನು ಇವ್ರೆಲ್ಲಾರ್ದು DNA ಟೆಸ್ಟ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಇವರು ಅಸಲಿ ಲಿಂಗಾಯತರೇ ಅಲ್ಲ, ಈ ಧರ್ಮದಲ್ಲಿ ಜನಿಸಿಲ್ಲ. ಅದಕ್ಕೆ ಇವ್ರದ್ದು DNA ಟೆಸ್ಟ್ ಮಾಡಿದ್ರೆ ಇವ್ರ ಅಸಲಿ ಬರುತ್ತೆ. ದಯವಿಟ್ಟು ಒಂದ್ ಸ್ವಲ್ಪ ಹೋಗಿ ಎಲ್ಲಾ ಮಠಗಳನ್ನ ಚೆಕ್ ಮಾಡ್ರಿ. ದೇವಸ್ಥಾನ ಬೇರೆ, ದೇವಸ್ಥಾನಕ್ಕೂ ಬೀಗ ಹಾಕ್ತಾರೆ ರಾತ್ರಿ. ಇತ್ತೀಚೆಗೆ ನಿಮ್ಗೆ ಗೊತ್ತೈತಿ ಬಂಗಾರ ಕಳುವಾತು, ದೇವಸ್ಥಾನದ ತಾಯಿ ಮೇಲೆ ಇರುವಂತ ಆ ಬಂಗಾರನ ಉಳಿಯವಲ್ದು. ಕಳ್ರ ಹಂಗದಾರ ಜಗತ್ನಾಗ. ಒಂದು ಮಠಕ್ಕೆ ಒಂದು ಮನೆಗೆ ಯಾವ್ದು ಬಾಗಿಲಾರ ಅಡ್ಡಿಡ್ತಾರ? ಒಂದು ಮಠಕ್ಕೆ ಒಬ್ಬ ಗುರು ಇರಬೇಕು, ಒಂದು ಮನೆಗೆ ಒಬ್ಬ ಯಜಮಾನ ಇರ್ಬೇಕಂತ. ಇದು ನಮ್ಮ ಸಂಪ್ರದಾಯ. ಮಠಕ್ಕೆ ಗುರುಗಳೇ ಇಲ್ಲಾರ್ದ ಮಠ ಆದ್ರೆ ಹೆಂಗಾಗತ್ರಿ? ಕಳೆದ 4 ವರ್ಷದಿಂದ ಇವ್ರು ಮಠದಲ್ಲಿಲ್ಲ ಸರಿಯಾಗಿ. ಈಗ ನಾನು ಬಂದ ತಕ್ಷಣ ನನಗೆ ಕೇಳಬೇಕಾಗಿತ್ತು, ಒಬ್ಬ ಅಧ್ಯಕ್ಷನಿಗೆ, ನಾನೊಬ್ಬ ಟ್ರಸ್ಟಿನ ಅಧ್ಯಕ್ಷ ಅಲ್ಲ, ನಾನು ಮಾಡ್ಯಾರಲ್ಲ, ಇದರೊಳಗೆ ಒಂದು ಸೌಜನ್ಯಕರ ನನಗೆ ಒಂದು ಅಭಿನಂದನೆ ಯಾರ ಇವರು ಆ ಗುರುಗಳಾದವರು ನನ್ನ ಮಠದಾಗ ಅದಾರ. ಅಂದ್ರೆ ನಮ್ಮ ಟ್ರಸ್ಟ್ನಾಗ ಮಠ ಇರೋದಲ್ಲ ಅದು. ಈ CC ಪಾಟ್ಲ ಮಾತಾಡ್ತಾರೆ, ಯಾವ ಮಠ ಯಾರು ಮಾಡಿದ್ದು? ಇವ್ರಪ್ಪ ಮಾಡಿದ್ದಲ್ಲ ಮಠ. ಏನು ತನು ಮನ ಧನದಿಂತ್ರ ಈ ಸಮಾಜ ಕಟ್ಟಗ ನಮ್ಮ ಅಪ್ಪನಿಂತ್ರ ನಾವು ದುಡ್ದೀವಿ, ಪಾದಯಾತ್ರೆ ಮಾಡೀವಿ. ನನ್ನ ಮನೆಯಾಗ ನಾನು, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು ಕೂಡ. ಇವ್ರು ತಾಕತ್ತಿದ್ರೆ ಮಾತ್ರ ಅಂತ ಹೇಳ್ರಿ. ಇವನು ಒಂದ್ ದಿವಸ ಹೋರಾಟಕ್ಕೆ ಬಂದಿಲ್ಲ, ಬರೀ ಕುತಂತ್ರ ಕೆಲಸ ಮಾಡ್ಕೊಂಡು ಸಮಾಜ ಉಳಿಯುವಂತ ಕೆಲಸ ಮಾಡ್ತಾ ಇದಾರೆ ಇವ್ರು ನನ್ನ ಬಗ್ಗೆ ಮಾತಾಡ್ತಾರ. ಜನ ನೋಡಕತ್ತಾರ CC ಪಾಟ್ಲ 28ಕ್ಕೆ ಮತ್ತೆ ಬರುತ್ತಾ, ನೀನ್ ಏನ್ ಗೆದ್ದಿ ಈ ಸರಿ ಎಷ್ಟರ ಗೆದ್ದಿ ಗೊತ್ತದ ಜನಕ್ಕೆ. 28ಕ್ಕೆ ನನ್ನ ದೀಪ ಆರತ್ತೋ ನೀನ ದೀಪ ಆರತ್ತೋ ಕಾಯ್ದು ನೋಡೋಣ. ನೋಡ್ರಿ, ಒಂದು ಮಠ ಒಂದು ಮನೆಗೆ ಯಾವ ಮಠ ಆದ್ರೂ ನೋಡ್ರಿ ಇವತ್ತು ಹೋಗಿ ಯಾವ್ದು ಗೇಟ್ ಇಲ್ವಾ? ಗೇಟ್ ಇದ್ದಿದ್ದಿಲ್ಲ. ನಾಯಿ ನರಿಗಳು ಬಂದ್ ಮಕ್ಕೋತಿದ್ವು, ಅಲ್ಲಿ ಜೂಜಾಟ ಮಾಡ್ತಿದ್ರು, ಇಸ್ಪೇಟ ಆಡ್ತಿದ್ರು, ಕುಡಿತಿದ್ರು. ಅದೇ ನಮ್ಮ ಧರ್ಮದರ್ಶಿಗಳು ಸಭೆಯಲ್ಲಿ ಚರ್ಚೆ ಆಗಿ ಇದನ್ನು ಮಾಡಿದ್ದು. ಏನು ಅಲ್ಲಪ್ಪ, ಅಲ್ಲಿ ಕೆಲಸದವ್ರು ಇದ್ರಲ್ಲ, ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕಾಗಿತ್ತು, ನಾ ಮಠಕ್ಕೆ ಬರ್ತಾ ಇದ್ದೀನಿ ಕಿಲಿತಿಗೆ. ಇವ್ರು ಮಠಕ್ಕೆ ಬಂದೇ ಇಲ್ಲ, ಕಿಲಿ ಹಾಕೋದಕ್ಕೆ ಮಠಕ್ಕೆ ಬಂದೇ ಇಲ್ಲ. ಬಂದು ಬಸವ ಮಂಟಪದಾಗ ಕುಂತಾರ ಅವ್ನು ಮುಂದಾಗ. ಅಲ್ಲಿ ನಾನು ವಿರೋಧಿಗಳನ್ನು ಕೂಡಿಸ್ಕೊಂಡು ಇದನ್ನು ಬಬ್ಬಾಟ ಮಾಡಿ ಆರೋಪ ಹೊರಿಸಿ ನನ್ನ ಮೇಲೆ ಗೂಬೆ ಕುದಿಸೋದಕ್ಕೆ ನಡೆಸುವಂತ ವ್ಯವಸ್ಥಿತವಾದ ಸಂಚು. ಈ ಸಂಚಕ್ಕ ಇವರ ಅಪ್ರಾಣೆಗೂ ಬಗ್ಗದಿಲ್ಲ. ನನ್ನ ನಿರ್ಧಾರ, ನಮ್ಮ ಧರ್ಮದರ್ಶಿಗಳ ನಿರ್ಧಾರ ಅಂತಿಮ. ನಾವೇನ್ ಮಾತಾಡಿದೀವಿ ಈಗಾಗಲೇ ಅದು ನಾವು ಭದ್ರಾಗಿರ್ತೀವಿ, ಅದೇ ಮುಂದೆ ನಡೀತ. ನೋಡ್ತಾ ಇರಿ. ನೋಡ್ರಿ, ನಾವು ಸ್ವಾಮೀಜಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ, ಪೀಠದಲ್ಲಿದ್ದು ಧಾರ್ಮಿಕ ಚಟುವಟಿಕೆಗಳು ಇವತ್ತು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಇವತ್ತು ನಮ್ಮ ಧರ್ಮದ ಸಂಸ್ಕಾರವನ್ನು ಕಲಿಸ್ಬೇಕು, ಧರ್ಮದ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಸಂಚಾರ ಪೀಠ ಮಾಡ್ತೀನಿ, ನಮ್ಮ ಮಠ ತ್ಯಾಗ ಮಾಡ್ತೀನಿ. ಮಠ ತ್ಯಾಗ ಮಾಡೋರು ಯಾಕೆ ಮಠದ ಪೀಠಾಧೀಶರಾದ್ರು? ನಾವೇ ಮಾಡಿದ್ದಲ್ರಿ 2008ರಲ್ಲಿ. ಇದೇ CC ಪಾಟ್ಲ ಇರಲಿಲ್ಲ,